ಸುಖವನು ಈಗ ರಾಜವ ಪರಮಾಧಿಪುದೇ ಮಂತ್ರಿ ಸಾರ ಸುಖವನು ಈಗ ರಾಜವ ಪರಮಾಧಿಪುದೇ ನೀರಿ ಮೆರೆಯುಗ ಧೀರನಾದಳೆ ಮಂತ್ರಿ ನೀರಿ ಮೆರೆಯುಗ ಧೀರನಾದಳೆ ಸಂತತಂ ಸುತ್ವಂತ ನೀಗಾಲೆ ಧೀಮಂತ ನಾದೆನು ನಾ ಮಂತ್ರಿ ಚಂಡ ಬಾನು ನಂತೆ ರಾಜ್ಯವ ಮಂತ್ರಿ ಚಂಡ ಬಾನು ನಂತೆ ರಾಜ್ಯವ ಮಂಡಲಾಧಿಪುರೇ ಪುಂಡರಂ ಕಡಿ ಖಂಡಿಸುತ್ತಲೇ ಪುಂಡರಂ ಕಡಿ ಖಂಡಿಸುತ್ತಲೇ ಸಂತತಂ ಸುಖವಂತ ನೀಗಾಲೆ ಧೀಮಂತ ನಾದೆನು ನಾ ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಬೆಳೆಗಳಿಂದ ಪ್ರಜೆ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸು ಆಗಬಹುದು ರಾಜಗೋವಾರ ಕೇಳ ಜನರು ರಾಜಧರ್ಮವನ್ನು ಬೇಡ ಮಂತ್ರಿ ರಾಜಗೋವಾರ ಕೇಳ ಜನರು ರಾಜಧರ್ಮವನ್ನು ಬೇಡ ರಾಜ 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 ತೇಜ ಮಂತ್ರಿ ರಾಜ 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 ತೇಜ ರಾಜ ಧರ್ಮವನ್ನು ಮಳದಿ ಮಕ್ಕಳೆಲ್ಲ ಕೂಡಿ ಬಿಡದೆ ನಿಮ್ಮ ಧ್ಯಾನಿಸುವುದು ಒಡನೆ ಸೂಚಿಸಿ ಬಾಳ್ಬೋರದಿಯ ಮಂತ್ರಿ ಒಡನೆ ಸೂಚಿಸಿ ಬಾಳ್ಬೋರಯ್ಯ ಸರಸಾಚನೆ ರಾಜಗೋವರ ಕೀಳ ಜನರು ರಾಜಧರ್ಮವನ್ನು ಬೇಡನೆ ಮಹಾಪ್ರಭು ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಬಿದ್ದು ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಅದು ಅಲ್ಲದೆ ಹೊರರಾಜರು ನಮ್ಮ ರಾಜ್ಯಕ್ಕೆ ತಂದು ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲದಲ್ಲಿ ತಂದು ಒಪ್ಪಿಸುತ್ತಿರುವರು. ಮತ್ತೇನಪ್ಪನೇ ಬೇಷ್, ಬಹಳ ಸಂತೋಷ. ನಿನ್ನಂತ ಮಂತ್ರಿಯವರು ನನ್ನ ರಾಜಸ್ಥಾನದಲ್ಲಿರುವಾಗೆ ನನ್ನ ರಾಜ್ಯಕ್ಕೆ ಕುಂದು ಕೊರತೆ ಎಂದಿರು ನಿನ್ನ ಪೀಠವನ್ನು ಮಂಡಿಸೋಣಾಗು. ಆಗಬಹುದು. ಬ್ಲೈ ಸೈನ್ಯಾಧೀಕ್ಷರೇ, ಅರುಗೈ ಸೈನ್ಯಾಧಿನಾಥ ಪರಿವೆಲ್ಲವಾಯಿತು ಪೀಠ. ಅರುಗೈ ಸೈನ್ಯಾಧಿನಾಥ ಪರಿವೆಲ್ಲವಾಯಿತು ಪೀಠ. ಬ್ಲೈ ಸೈನ್ಯಾಧೀಕ್ಷನೇ, ಹರ್ಷದಿ ಮೆರೆವ ತುರುಳ ವೈರಿಗಳು, ಹರ್ಷದಿ ಮೆರೆವ ತುರುಳ ವೈರಿಗಳು ಕರಗರಿಸುತ್ತಲಿರಗೈದಿಹನು. ಕರಗರಿಸುತ್ತಲಿರಗೈದಿಹನು ಹರಿ ರಾಜರಂ ಶಿರವಾಗಿದೆ, ಹರಿ ರಾಜರಂ ಶಿರವಾಗುತ್ತೆ. ಹರ್ಷದಲ್ಲಿರುವರು ಪ್ರಜೆಗಳು ಕೇಳಿ ಹರುಗೈ ಸೈನ್ಯಾಧಿನಾಥ ಪರಿಗೆಲ್ಲವಾಯಿತು. ಬೆಲೈ ಸೈನ್ಯಾಧೀಕ್ಷರೇ, ಈ ನಿಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸು. ಅಪ್ಪಣೆಯಂತೆ ಆಗಬಹುದು. ಮಂಡಲಿಗಳು
ಸೇನಾಧೀಶರೇ, ಸಂದರ್ಭ ಮಂಡಳಿಗಳು ಸೈನ್ಯವು ತದ್ದು ಬರಲಿನ ಮೂಲನು ಸೈನ್ಯಾಧೀಶರೇ, ಶತ್ರುಗಳ ಪಡೆಂಬಡಗಿಸೇ ಶತ್ರುಗಳ ಪಡೆಂಬಡಗಿಸೇ ಚದುರೋಗಿ ಬಂದವರನ್ನು ಹೊಡೆದು ಓಡಿಸಿದನು. ಸರೋಗದಲ್ಲಿ ದುರಂತಕರ ಧುರಧುಮಗಳಂತೆ ಸರೋಗದಲ್ಲಿ ದುರಂತಕರ ಧುರಧುಮಗಳಂತೆ ಗಧಾರಿಗಳು ಹೋದಾರಿಗಳು ಗಧಾರಿಗಳು ಹೋದಾರಿಗಳು ಹೋದಾರಿಗಳು ಕಾಂತೆ ಗಧಾರಿಗಳು ಹೋದಾರಿಗಳು ಹೋದಾರಿಗಳು ಕಾಂತೆ ದುರಳನ್ನು ಹಿಡಿದು ನಾನು ದುರಳನ್ನು ಹಿಡಿದು ನಾನು ರಣಕ್ಕೆ ಬಲಿಯ ಪಡೆದನು ರಣಕ್ಕೆ ಬಲಿಯ ಪಡೆದನು ರಣಕ್ಕೆ ಬಲಿಯ ಪಡೆದನು ಸರಾಗದಲ್ಲಿ ಸರಾಗದಲ್ಲಿ ದುರಂತಕರ ದುರಂತಗಳ ಜಲ್ಲೆ ದುರಂತಗಳ ಜಲ್ಲೆ ದುರಂತಗಳ ಜಲ್ಲೆ. ಮಹಾಪ್ರಭು, ಸೈನ್ಯಾಧೀಶರೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟರೆಂದರೆ ಕೊರೆಗಳ ಗುಂಪಿಗೆ ಕೇಸರಿಗೆ ಅಂತೆ ಹಲವಾರು ಅರಸರು ಹೊಕ್ಕಲಿಕ್ಕಿ ಯಮರಾಯ ಕಟ್ಟುವಂತಹ ವೀರಾದಿಗಳು ಅಲ್ಲಿರುವಲ್ಲಿ ನಮ್ಮ ಸೈನ್ಯಕ್ಕೆ ಕುಂದು ಕೊರತೆಗಳನ್ನು ಮಹಾಪ್ರಭು ಮತ್ತೆ ಪಡೆ. ಬೇಸ್, ಬಹಳ ಸಂತೋಷ. ನಿಮ್ಮಂತ ಪ್ರಚಂಡ ಪರಾಕ್ರಮಿಗಳಾದ ಮಂತ್ರಿ ಸೈನ್ಯಾಧೀಶರು ಇರುವಲ್ಲಿ ನನ್ನ ರಾಜಸ್ಥಾನಕ್ಕೆ ಕುಂದು ಕೊರತೆ ಎಂದಿರೇನು? ನೀವು ಪೀಠವನ್ನು ಮಂಡಿಸುವರ? ಮಹಾಪ್ರಭು ಮತ್ತೆ ಪಡೆದಾಗಬಹುದು. ಓಹೋ, ನನ್ನ ಶಿಷ್ಯನಾದ ದುರ್ಯೋಧನನು ನೋಡೋಣವೆಂದರೆ ಕೆಲವು ದಿನಗಳಿಂದ ಬಾರಲೇ ಇಲ್ಲವಲ್ಲ. ಓಹೋ, ಇತ್ತಲೇ ಬರುವಂತಿದೆ, ಬರಲಿ. ಕೆಣಕಿ ಜೀವಿ ಪರೆ ಈ ವೀರ ಕೌರವ ಸಾರ್ವಭೌಮನ ಕೆಣಕಿ ಜೀವಿ ಪರೆ ಕೆಣಕಿ ಜೀವಿ ಪರೆ ಈ ವೀರ ಕೌರವ ಸಾರ್ವಭೌಮನ ಕೆಣಕಿ ಜೀವಿ ಪರೆ ಹನುಮಯನ್ನನು ಕೆಣಕಿದರೆಯೇ ಬದುಕಬಲ್ಲರ ಭೀಮನ ಹನುಮಯನ್ನನು ಕೆಣಕಿದರೆಯೇ ಬದುಕಬಲ್ಲರ ಭೀಮನ ವಧಿಸಿಗಿರುವ ಅದಮರನ್ನು ವಧಿಸಿಗಿರುವ ಅದಮರನ್ನು ತರತರ ನೆಸಿರ ತರಿದು ಕೆಣಕಿ ಜೀವಿ ಪರೆ ಈ ವೀರ ಕೌರವ ಸಾರ್ವಭೌಮನ ಕೆಣಕಿ ಜೀವಿ ಪರೆ. ಭಾವನಾದ ಬಲಭದ್ರ ದೇವರಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನ್ನ ಮಂಗಳವಾಗಲಿ, ಮೇಲೆ ಕೇಳು, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಯಾರಲ್ಲಿ? ನಮ್ಮ ಆಸ್ಥಾನದ ನರ್ತಕಿಯರನ್ನು ಬರಮಾಡತಕ್ಕದ್ದು. ಹಲೋ, ಸೈನ್ಯಾಧೀಶರೇ, ಮಹಾನಂದವೇ ಬಲು ಚಂದವೇ ಏನಿ ಸಂಭ್ರಮದಲ್ಲವೇ ಬಲು ಚಂದವೇ ಏನಿ ಮಹಾನಂದವೇ ಬಲು ಚಂದವೇ ಏನಿ ಸಂಭ್ರಮದಲ್ಲವೇ ಬಲು ಚಂದವೇ ಏನಿ ಮಹಾನಂದವೇ. ದುರ್ಗಾಗೋಣ ಏನಿ ಮುರಗನ
ಏನಿರುತ್ತಾಮೋದ ಏನಿರು ನಗರಾಗ ಏನಿ ಆನಂದ ಏನಿ ಮಹಾನಂದ ಏನಿ ಮಹಾನಂದವೇ ಪಲುಚಂದವೇ ಏನಿ ಸಂಭ್ರಮದಲ್ಲವೇ ಪಲುಚಂದವೇ ಏನಿ ಮಹಾನಂದವೇ ನಾನಾ ಬಗೆಯ ನಾನಾ ಸೊಬಗಿನ ನಾನಾ ಬಗೆಯ ನಾನಾ ಸೊಬಗಿನ ನಾನಾ ಸೊಬಗಿನ ಪದಲಯ ನರ್ತನದಿ ಆನಂದದಿ ಸೊಬಗ ಬೀರುವ ಸುಂದರಿ ಆನಂದದಿ ಸೊಬಗ ಬೀರುವ ಸುಂದರಿ ಮಧುಮಾಧುರಿ ಸುರ ಸುಂದರಿ ಕರುಣಾಕರಿ ಮಧುಮಾಧುರಿ ಸುರ ಸುಂದರಿ ಕರುಣಾಕರಿ ಮಧುಮಾಧುರಿ ಸುರ ಸುಂದರಿ ಕರುಣಾಕರಿ ಮಧುರ ವಿನದ ಸುನದ ಏನಿ ಮಹಾನಂದವೇ ಬಲು ಚಂದವೇ ಏನಿ ಸಂಭ್ರಮದಲ್ಲವೇ ಬಲು ಚಂದವೇ ಏನಿ ಮಹಾನಂದವೇ ತಗದಿವಿ ತಗಜಣ್ಣು ತಗದಿವಿ ತಗಜಣ್ಣು ತಾಮ್ 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 ಮಂತ್ರಿ ಸೈನ್ಯಾಧ್ಯಕ್ಷರೇ ತಗದಿವಿ ತಗಜಣ್ಣು ತಗದಿವಿ ತಗಜಣ್ಣು ತಗದಿವಿ ತಗಜಣ್ಣು ತಾಮ್ 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 ತಗದಿವಿ ತಗಜಣ್ಣು ತಾಂಗ್ರದರ್ಗಡದಾಮ್ ತಗದಿವಿ ತಗಜಣ್ಣು ತಾಂಗ್ರದರ್ಗಡದಾಮ್ ತಗದಿವಿ ತಗಜಣ್ಣು ತಾಂಗ್ರದರ್ಗಡದಾಮ್ ತತ್ತರ್ಗಡದಾಮ್ ತಾಂಗ್ರದರ್ಗಡದಾವ್ ತಿರ್ಗಡದಾಮ್ 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 ತಗದಿವಿ ತಗಜಣ್ಣು ದತ್ತಗಜಣ್ಣು ತಗದೆತ್ತಗಜಣ್ಣು ತಗದಿವಿ ತಗಜಣ್ಣು ದತ್ತಗಜಣ್ಣು ತಗದಿತ್ತಗಜಣ್ಣು ತಗದಿವಿ ತಗಜಣ್ಣು ದತ್ತಗಜಣ್ಣು ತಗದಿತ್ತಗಜಣ್ಣು ತಾಮ್ ತಗದಿತ್ತಗಜಣ್ಣು ತಾಮ್ ತಗದಿತ್ತಗಜಣ್ಣು ತಾಮ್ ತಾಮ್ ತಗದಿವಿ ತಗಜಣ್ಣು ಮಂತ್ರಿ ಸೈನ್ಯಾಧ್ಯಕ್ಷರೇ ತಜ್ಜಂ ತಗಜಂ ತಗಿಡಜಂ ತದಿಗಿಡಕು 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 ತಗದಿನಿ ತಗಜನು ತಗದಿನಿ ತಗದಿನಿ ತಗಜನು ತಗದಿನಿ ತಗದಿನಿ ತಗಜನು ತಗದಿನಿ ತಗದಿನಿ ತಗಜನು ತಾಂಗದರ್ಗಡದ 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 ಏನಿ ಮಹಾನಂದವೋ ಬಲು ಚಂದವೋ ಏನಿ ಕಂತ ಸದಂದವೋ ಬಲು ಚಂದವೋ ಏನಿ ಮಹಾನಂದವೋ ದುರ್ಯೋಧನ ಬಲಭದ್ರದೇವ ನೀನು ಆ ಕೃಷ್ಣನ ಬಳಿಗೆ ಹೋಗಿದ್ದೀಯಲ್ಲ ಆ ಕಾರ್ಯವೇನಾಯ್ತು? ಬಲಭದ್ರದೇವ ಕೃಷ್ಣನೇ ಒಂದು ಕಡೆ ಇಡೀ ಯಾದವ ಸೈನ್ಯವೇ ಒಂದು ಕಡೆ ಇವೆರಡರಲ್ಲಿ ನಿನಗೆ ಯಾವುದು ಬೇಕೆಂದು ಕೇಳಿದನು. ಆಗ ನಾನು ಅಕ್ಷವೇಣಿ ಸೈನ್ಯವನ್ನೇ ಪಡೆದು ಬಂದನು ಮಾವ.
ದುರ್ಯೋಧನ, ಆ ಕೃಷ್ಣನನ್ನು ಏತಕ್ಕಾಗಿ ಬಿಟ್ಟೆ? ಬಲಭದ್ರದೇವ, ನೀರಾಯ್ದನು ನಿರಸ್ತನೂ ಆದ ಅವನಿಂದ ಏನು ಪ್ರಯೋಜನ? ಅಕ್ಷಮಿಣಿ ಸೈನ್ಯವನ್ನೇ ಪಡೆದು ಬಂದೇನ ಮಾವ. ದುರ್ಯೋಧನ, ಹಾಗಾದರೆ ನಿನಗೆ ಜಯವು ಖಂಡಿತ. ನೀನಿಂದ ಹೋಗಿ ಯುದ್ಧ ಸನ್ನವನ್ನು ಮಾಡು. ಆ ದ್ರೋಣಾದಿ ಪ್ರಮುಖರನ್ನು ಎಚ್ಚರಿಸು. ನಿನ್ನ ಬೆಂಬಲಕ್ಕೆ ನಾನಿರುವೆನು. ಹೋಗಿ ಬಾ ದುರ್ಯೋಧನ. ಬಲಭದ್ರದೇವ, ನಮಸ್ಕರಿಸುವೆನು. ಹೋಗಿ ಬಾ ದುರ್ಯೋಧನ. ನಾನು ಆಯುಧವನ್ನು ಹಿಡಿದೇ ಹೋದದ್ದು ಆ ಕೌರವನಿಗೆ ಜಯವು ಖಂಡಿತ. ಆಹಾ, ಈ ದಿವಸ ನನ್ನ ಮನಸ್ಸಿಗೆ ಏಕೋ ಬೇಸರ ಹೋಗುತ್ತಿರುವುದು. ಈ ಬೇಸರವನ್ನು ಕಳೆಯಲು ನಮ್ಮ ಉದ್ಯಾನವನದ ಹೂವಿನ ತೋಟಕ್ಕೆ ಹೋಗಿ ಬರುವನು. ಭುವನ ಅಧಿಪತಿ ಗಿರಿಜಾರಮಣ, ಭುವನ ಅಧಿಪತಿ ಗಿರಿಜಾರಮಣ, ಭುಜದ ಭೂಷಣ ಭವಚರಣ, ಭವಚರಣ ಭುಜ ಸೇವಕನಂ ಪರೇ. ಶಿವನೇ ಪರೆಯ ಗಂಗಾಧರನೇ, ಶಿವನೇ ಪರೆಯ ಗಂಗಾಧರನೇ, ಸಲಗೋ ಲಕ್ಷ್ಮೀ ರಮಣ. ಭುವನ ಅಧಿಪತಿ ಗಿರಿಜಾರಮಣ, ಭುಜದ ಭೂಷಣ ಭವಚರಣ, ಭವಚರಣ ಭುಜ ಸೇವಕನಂ ಪರೇ. ಇನ್ಯಾರು ನನಗೆ ಸರಿಸಮರು? ಇನ್ಯಾರು ನನಗೆ ಸರಿಸರು? ಬನ್ನಿ. ಕೃಷ್ಣನನ್ನು ಕ್ಷಮೆ ಸೈನ್ಯದ ಬಲ, ಗುರುದೇವ ಬಲರಾಮನ ಸಹಾಯ, ಭೀಷ್ಮ ದ್ರೋಣ ಕೃಪ ಸುವತ್ತಾಮ ಅಕೂರ, ಇಂಥ ಮಹಾರಥಿಗಳ ಬೆಂಬಲ ನನಗಿರುವಾಗ ಇನ್ಯಾರು ನನಗೆ ಸರಿಸಮರು? ಧಿಕ್ಕರಿಸಿದ ಛೇದಿತೆ ವೈದ್ಯ ಭೀಕರಿಸಿದ ಛೇದಿತೆ ವೈದ್ಯ ಕಡುದೂರ ಮಧುರರ ಕಡಿದು ಪಿಡಿಸುಲ್ಲ ಕಡಿಬೆರುತಿಗಳ, ಕಡಿದು ಪಿಡಿಸುಲ್ಲ ಕಡಿಬೆರುತಿಗಳ, ಹೊಡೆದೆ ಹೋಗಿ ನಮ್ಮ ಸಡಗರದಿಂದ, ಹೊಡೆದೆ ಹೋಗಿ ನಮ್ಮ ಸಡಗರದಿಂದ, ಕಡಗಡ ನಡುಗಿಸಿ ಕಡುಪಾಪಿಗಳ, ಕಡಗಡ ನಡುಗಿಸಿ ಕಡುಪಾಪಿಗಳ, ಭೀಕರಿಸಿದ ಛೇದಿತೆ ವೈದ್ಯ ಕಡುದೂರ ಮಧುರರ. ಮಾಯ ಪ್ರಪಂಚದ ಮರ್ಮವನರಿಯದೆ ಮಾಯಗೆ ಸಿಲುಕುತ್ತ ನರಳುವರು. ಮಾಯ ಪ್ರಪಂಚದ ಮರ್ಮವನರಿಯದೆ ಮಾಯಗೆ ಸಿಲುಕುತ್ತ ನರಳುವರು. ಮಾಯಾ ಪ್ರೇಮ ಮಾಯಾ ಜಗದಿ, ಮಾಯಾ ಪ್ರೇಮ ಮಾಯಾ ಜಗದಿ, ಮಾಯೆಯೇ ಮುಸುಕಿತು ಈ ಜಗದಿ. ಮಾಯ ಪ್ರಪಂಚದ ಮರ್ಮವನರಿಯದೆ ಮಾಯೆಗೆ ಸಿಲುಕುತ್ತ ನರಳುವರು. ಆಹಾ, ಅನರ್ಥವಾಗಿತ್ತಲ್ಲ. ನಮ್ಮ ಅಗ್ರಜನಾದ ಬಲಭದ್ರ ದೇವನು ಕುರುಕ್ಷೇತ್ರದ ಯುದ್ಧದ ವಿಚಾರವಾಗಿ ಆ ದುರ್ಯೋಧನನಿಗೆ ಮಾತು ಕೊಟ್ಟಿರುವನು. ನಾನು ಆ ಪಾಂಡವರಿಗೆ ಮಾತು ಕೊಟ್ಟಿರುವನು. ನಾನು ನಮ್ಮ ಅಗ್ರಜ ನಿಂತು ಯುದ್ಧ ಮಾಡಲು ಸಾಧ್ಯವೇ? ಓಹೋ, ಸರಿ ಸರಿ. ಏನೆಂದರೆ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನ ಉದ್ಯಾನವನಕ್ಕೆ ಬಿಟ್ಟು ಅಣ್ಣನ ಕೈಯಾರ ಆ ಗೋವನ್ನು ಕೊಲ್ಲಿಸಿ ಅಣ್ಣನು ಗೋ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಮುಗಿಸುವೆನು. ಓಹೋ, ಅಣ್ಣನು ಬೇಸರವನ್ನು ಕಳೆಯಲು ಇದೇ ಮಾರ್ಗವಾಗಿ ಬರುತ್ತಿರುವರು. ಇಲ್ಲವೋ ಯೋಗ ಮಾಯೆ, ಜಾಗರೂಕರಾಗು.
ಯಾವುದೋ ಗೋವು ಬಂದು ನಮ್ಮ ಹೂವಿನ ತೋಟವನ್ನು ಮೇದು ತುಳಿದು ಹಾಳು ಮಾಡುತ್ತಿರುತ್ತದೆ. ಇರಲಿ, ಇದಕ್ಕೆ ತಕ್ಕದನ್ನೇ ಮಾಡುವೆನು. ಎಲೆ ಎಲೆ ಪಶುವೇ, ಎಲೆ ಎಲೆ ಪಶುವೇ, ನಮ್ಮ ಉದ್ಯಾನವನ್ನು ಮೇದು ತುಳಿದು ಹಾಳು ಮಾಡುತ್ತಿರುವೆ. ನಿನ್ನ ಬೆದರಿಸಿ ಹೊಡೆಯುವೆ, ನಿನ್ನ ಬೆದರಿಸಿ ಹೊಡೆಯುವೆ. ನಡೆಯಲಿ ನಾಚಿಗೆ ದುರಂಕಾರದ ಪಶುವೇ. ಅಯ್ಯೋ ಶಿವ ಶಿವ, ಎಂತಹ ಅನರ್ಥವಾಯಿತು. ನಾನು ನೆಪ ಮಾತ್ರಕ್ಕೆ ಒಂದು ಕಲ್ಲಿನೆಸೆದರೆ ಈ ಗೋವು ತಕ್ಕತಕ್ಕನೆ ಕುಣಿದು ಪ್ರಾಣವನ್ನು ಬಿಟ್ಟಿತ್ತಲ್ಲ, ಮುಂದೇನು ಗತಿ? ಇಂತಹ ಸಮಯದಲ್ಲಿ ನಮ್ಮ ಕೃಷ್ಣನಾದರಿದ್ದರೆ ಯಾವುದಾದರೂ ಒಂದು ಉಪಾಯವನ್ನು ಹೇಳುತ್ತಿದ್ದೇನಲ್ಲ. ಶಿವ ಶಿವ, ಮುಂದೇನು ಗತಿ? ಅಣ್ಣ ಅಣ್ಣ, ಏಕೆ ಏನಾಯಿತು ಅಗ್ರಜ? ಹೀಗೆ ಯೋಚಿಸುತ್ತಾ ಕುಳಿತಿರುವೆಯಲ್ಲ? ಕೃಷ್ಣ, ಶ್ರೀಹರಿ ಇದು ಏನು ಆಶ್ಚರ್ಯವೋ, ಶ್ರೀಹರಿ ಇದು ಏನು ಆಶ್ಚರ್ಯವೋ, ಈ ಮಾಯೆ ಮುಂದೇನು ಗತಿ ತೋರದ. ಗೋಪಾಲನೆಗೆ ಗೋವಿಂದವನದಲ್ಲಿ ಕೃಷ್ಣ, ಗೋಪಾಲನೆಗೆ ಗೋವಿಂದವನದಲ್ಲಿ ಮೇಯುತ ತುಳಿಯುತ ಹಾಳು ಮಾಡ್ತಾನೆ. ಅದು ಮೇಯುತ ತುಳಿಯುತ ಹಾಳು ಮಾಡುತ್ತಾನೆ. ಅದು ಶ್ರೀಹರಿ ಇದು ಏನು ಆಶ್ಚರ್ಯವೋ, ಈ ಮಾಯೆಯು ಮುಂದೇನು ಗತಿ ತೋರದ. ಕೃಷ್ಣ ಕೃಷ್ಣ, ಕೃಷ್ಣ, ಅಗ್ರಜ, ಯಾವುದೋ ಗೋವು ಬಂದು ನಮ್ಮ ಹೂವಿನ ತೋಟವನ್ನು ಮೇದು ತುಳಿದು ಹಾಳು ಮಾಡುತ್ತಿತ್ತು. ನಾನು ನೆಪ ಮಾತ್ರಕ್ಕೆ ಒಂದು ಕಲ್ಲೆನೆಸೆದರೆ ಈ ಗೋವು ತಕತಕನೆ ಕುಡಿದು ಪ್ರಾಣವನ್ನು ಬಿಟ್ಟಿತ್ತಲ್ಲ ಕೃಷ್ಣ, ಪ್ರಾಣವನ್ನು ಬಿಟ್ಟಿತ್ತಲ್ಲ. ಶಿವ ಶಿವ, ಎಂತಹ ಪಾಪ ಕಾರ್ಯವನ್ನು ಮಾಡಿದೆ ಅಗ್ರಜ. ಗೋಹತ್ಯ ಮಹಾಪಾಪ, ನಮ್ಮ ವಂಶಕ್ಕೆ ಕ್ಷೀಣ. ಗೋಹತ್ಯಕ್ಕೆ ಶಾಂತಿ ಎಲ್ಲಿಂದ ಬರಬೇಕು ಅಗ್ರಜ? ಯಾವ ಶಾಸ್ತ್ರದಲ್ಲೂ ಇಲ್ಲವಲ್ಲ ಅಗ್ರಜ. ಹಾಗನ್ನೇ ಬೇಡ ಕೃಷ್ಣ, ಯಾವುದಾದರೂ ಒಂದು ಮಾರ್ಗವನ್ನು ಹೇಳಲೇಬೇಕು. ಅಗ್ರಜ, ಇದಕ್ಕೊಂದೇ ಒಂದು ಮಾರ್ಗವಿರುವುದು, ಅದು ನಿನ್ನಿಂದ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಏಕೆಂದರೆ ನೀನು ಕುರುಕ್ಷೇತ್ರದ ಯುದ್ಧದ ವಿಚಾರವಾಗಿ ಆ ದುರ್ಯೋಧನನಿಗೆ ಮಾತು ಕೊಟ್ಟಿರುವೆಯಲ್ಲ, ಹೇಗೆ ಸಾಧ್ಯ? ಈ ಪಾಪವನ್ನು ಪರಿಹಾರ ಮಾಡಿಕೊಂಡು ಬರಬೇಕಾದರೆ ಇಂದಿನಿಂದ 21 ದಿನಗಳ ಕಾಲ ಕಂಚಿ, ಕಾಲಹಸ್ತಿ, ಗಯ, ಗೋಕರ್ಣ, ಬದರಿ, ಋಷಿಕೇಶ, ಪಾಪನಾಶಿನಿ ಇನ್ನು ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅನೇಕ ದೇವಾಲಯಗಳ ದರ್ಶನವನ್ನು ಮಾಡಿದರೆ ಈ ಪಾಪವು ಪರಿಹಾರವಾಗುವುದು ಅಗ್ರಜ. ಇದು ನಿನ್ನಿಂದ ಸಾಧ್ಯವೇ? ಕೃಷ್ಣ, ಯಾರ ಪಾಡು ಹೇಗಾದರೂ ಆಗಲಿ, ನೀನು ಹೇಳಿದಂತೆ ನಾನೀಗಲೇ ಭೂಯಾತ್ರೆಗೆ ಹೋಗುವೆನು. ಕೃಷ್ಣ, ನಾನು ಬರುವ ತನಕ ಈ ನಮ್ಮ ರಾಜ್ಯ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನೋಡಿಕೊ ಕೃಷ್ಣ. ಅಗ್ರಜ, ನಾನು ಈಗಲೇ ಹೋಗುವೆನು. ನಿಧಾನವಾಗಿ ಹೋಗಿ ಬಾ ಅಗ್ರಜ. ನಾನು ಹೋಗುವೆನು ಕೃಷ್ಣ. ನೀನು ಬರುವ ತನಕ ಈ ರಾಜ್ಯ ಕಾರ್ಯಗಳನ್ನು ನಿನಗಿಂತಲೂ ಚೆನ್ನಾಗಿ ನೋಡಿಕೊಳ್ಳುವೆನು. ನಿಧಾನವಾಗಿ ಹೋಗಿ ಬಾ ಅಗ್ರಜ. ಆದರೆ ಈಗಲೇ ಹೋಗುವೆನು ಕೃಷ್ಣ. ಹೋಗಿ ಬಾ ಅಗ್ರಜ. ಹರಿಯದೆ ಅಗ್ರಜ ಕುರಿಯಂತೀಗ ಗೋವದಿ ಪಾಪಕ್ಕೆ ಸಿಲುಕಿದನು. ಹರಿಯದೆ ಅಗ್ರಜ ಕುರಿಯಂತೀಗ ಗೋವದಿ ಪಾಪಕ್ಕೆ ಸಿಲುಕಿದನು. ಪಾಪವ ಕಳೆಯಲು 21 ದಿನ ಭೂಯಾತ್ರೆಯನ್ನ ಕೈಗೊಂಡನು. ಪಾಪ
ಪಾಪವ ಕಳೆಯಲು 21 ದಿನ ಯಾತ್ರೆಗೆ ನಾ ಕಳಿಸಿದೆನು. ಅಷ್ಟರೊಳಗೆ ನಾ ಕುರುಕ್ಷೇತ್ರದ ಯುದ್ಧವನ್ನೇ ನಾ ಮುಗಿಸಿದೆನು. ಅಷ್ಟರೊಳಗೆ ನಾ ಕುರುಕ್ಷೇತ್ರದ ಯುದ್ಧವನ್ನೇ ನಾ ಮುಗಿಸಿದೆನು. ಕೌರವರ ವಂಶವ ತಲುಪಿ ನಾನು ಮುಂದಿನ ಕಾರ್ಯ ನಡೆಸಿದೆನು. ಕೌರವರ ವಂಶವ ತಲುಪಿ ನಾನು ಮುಂದಿನ ಕಾರ್ಯ ನಡೆಸಿದೆನು. ಅರಿಯದೆ ಅಗ್ರಜ ಕುರಿಯಂತೀಗ ಗೋವತಿ ಪಾಪದ ಸಿಗುತ್ತಿದೆನು. ಪಾಪವ ಕಳೆಯಲು 21 ದಿನ ಯಾತ್ರೆಗೆ ನಾ ಕಳಿಸಿದೆನು. ಆಹಾ, ನನಗೆ ಬೇಕಾದ್ದು ಇಷ್ಟೇ. ನಾನು ಈ ಉಪಾಯವನ್ನು ಹುಡುಕದೇ ಇದ್ದರೆ ಪಾಂಡವರಿಗೆ ಜಯವಿಲ್ಲಿಂದ ಬರಬೇಕಾದಿತ್ತು. ಹಾಗಲಿ ನಾನು ಈಗಲೇ ದ್ರೌಪದಿಯ ಅಂತಪುರಕ್ಕೆ ಹೋಗಿ ಮುಂದಿನ ಯಾತ್ರೆ ಮುಗಿಸುವೆನು. ಪಾಪಕ್ಕೆ ಸಿಲುಕಿದೆ ದೈವ, ಗೋವತಿ ಪಾಪಕ್ಕೆ ಸಿಲುಕಿದೆ ದೈವ. ಅಯ್ಯೋ ಶಿವ ಶಿವ, ಪಾಪವ ಕಳೆಯಲು ಹೋಗುವೆ ಶಂಭ, ವಿಧಿಯದ ನಾದೆನು ನಾದಿ ಜಗದಿ. ಅಯ್ಯೋ ಶಿವ ಶಿವ, ಗೋಹತ್ಯವನ್ನು ಮಾಡಿ ಎಂತಹ ಪಾಪಕ್ಕೆ ಗುರಿಯಾದೆ. ಅಕಟಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಕಟಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಗುರಿಯಾದೆ. ಯಾರಿಗೆ ಹೇಳಲಿ ಏನ ಮಾಡಲಿ, ಯಾರಿಗೆ ಹೇಳಲಿ ಏನ ಮಾಡಲಿ, ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಕಟಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಗುರಿಯಾದೆ. ಯಾದವ ವಂಶದ ಜನಿಸಿದೆ ನಾನು, ಯಾದವ ವಂಶದ ಜನಿಸಿದೆ ನಾನು, ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಕಟಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಗುರಿಯಾದೆ.
ಎಲ್ಲಿರ್ಬಿ ತಂದೆ, ಬೇಗನೆ ಬಂದು ಈ ನಿನ್ನ ಸಹೋದರಿಯ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವ ಮಾಡುವ ನಿನ್ನದಾಗಿರುವುದು ಪರಮಾತ್ಮ. ವಾಸುದೇವ, ಅಣ್ಣ ತಂಗಿ ಮಂಗಳವಾಗಲಿ ನೋಡಣ್ಣ. ಸಂತತಿಸುವೆ ಏಕೆ ಸೋದರಿ, ಚಿಂತೆ ಇಂತಿಗುವುದೇ ತಂಗಿ. ಸಂತತಿಸುವೆ ಏಕೆ ಸೋದರಿ, ಚಿಂತೆ ಇಂತಿಗುವುದೇ, ಸಂತೈಸಲು ನಾನಿಯೇ ಸಂತತಿಸುವೆ ಏಕೆ ಸೋದರಿ. ಕುರು ರಾಜ ಸಭೆಯಲ್ಲಿ ದುರುಳ್ಳ ದುಶ್ಯಾಸನ, ಕುರು ರಾಜ ಸಭೆಯಲ್ಲಿ ದುರುಳ್ಳ ದುಶ್ಯಾಸನ, ಸೀರೆಯ ಸೆಲೆಗೆ ಮೊರೆಯಿಡುತ್ತಾ ಸೀರೆಯ ಸೆಲೆಗೆ ಮೊರೆಯಿಡುತ್ತಾ ಮೊರೆಯು ಕೃಷ್ಣ 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 ಎಂದು ಮೊರೆಯು ಕೃಷ್ಣ 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 ಎಂದು ಮೊರೆಯಿದ ಲಾಕ್ಷಣ ಸಲಹಲಿಲ್ಲದೆ ಮೊರೆಯಿದ ಲಾಕ್ಷಣ ಸಲಹಲಿಲ್ಲದೆ ಸಂತತಿಸುವೆ ಸೋದರಿ, ಚಿಂತೆ ಸಂತೈಸಲು ನಾನೇ ಸಂತತಿಸುವೆ ಸೋದರಿ. ತಂಗಿ, ನನ್ನಿಂದ ಆಗಬೇಕಾದ ಕಾರ್ಯವಾದರೂ ಏನಮ್ಮ? ಅಣ್ಣ, ನನ್ನ ಪತಿಗಳಾದರೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟದೆ ಅವರ ಆರ್ಭಟದಿಂದಲೂ ತಮ್ಮ ತಮ್ಮ ಪರಾಕ್ರಮವನ್ನು ತೋರುವರ ವಿನಃ ಪರಾಕ್ರಮವೇನೂ ತೋರಲಿಲ್ಲ. ಕಳೆದು ಹೋದ ವಿಚಾರವನ್ನು ಮರೆತು ಸುಮ್ಮನಿರೋಣವೆಂದರೆ ಈ ನನ್ನ ಬಿಚ್ಚಿದ ಕೇಶರಾಶಿಯು ನನ್ನ ಕಾಲಿಗೆ ನಾಟಿದ ಮುಳ್ಳಿನ ಉಪಾದಿಯಲ್ಲಿ ಕ್ಷಣ ಕ್ಷಣಕ್ಕೂ ನನ್ನ ಹೃದಯವನ್ನೇ ಬಾಧಿಸುತ್ತಿರುವುದು. ಅಣ್ಣ, ನಾನಿನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು. ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಿ ಜನಾರ್ದನ ಬೇಡುಗಳ ಪ್ರವೇಶಗೊಟ್ಟಿ ಬೇಡುವರು ತೋರದಿಗೆ
ಕೇಶರ ಆಶೆಯನ್ನು ಕಟ್ಟಿಸುವ ಬಾರ ನಿನ್ನದಾಗಿರುವುದು, ಹೊಸದೇವ ನಿನ್ನದಾಗಿರುವುದು ತಂದೆ. ತಂಗಿ, ಕುರುಕ್ಷೇತ್ರದ ಯುದ್ಧದ ವಿಚಾರವಾಗಿ ನಿನ್ನ ಪತಿಗಳಾದ ಭೀಮಾರ್ಜುನರೇ ಯುದ್ಧದ ವಿಚಾರದಲ್ಲಿ ಮಗ್ನರಾಗಿರುವಾಗ ನಾನೇನು ತಾನೇ ಮಾಡಲೆ ತಂಗಿ? ಅಣ್ಣ, ಅವರವರ ಕೋಪವನ್ನು ಪ್ರದರ್ಶಿಸಿ ಅವರು ತಮ್ಮ ಹಿಡಿದಾಟವನ್ನೇ ಸಾಧಿಸುತ್ತಿರುವಾಗ ನಾನು ಏನೆಂದು ತಾನೇ ಹೇಳಲಿ ಅಣ್ಣ? ಇಷ್ಟೇ ಆದರೂ ನನ್ನ ಅಣ್ಣನಲ್ಲವೇ ಈ ನಿನ್ನ ಸಹೋದರಿಯ ಮೊರೆಯೋ ನಿನಗೆ ಆಲಿಸುತ್ತಿಲ್ಲವೇ ಅಣ್ಣ? ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮೊಡಿಗಟ್ಟಿಸುವ ಭಾರವು ನಿನ್ನದೇ ಅಲ್ಲವೇ ತಂದೆ? ಅಣ್ಣ, ತಂಗಿ, ಪರಮಾತ್ಮ, ಭೀಮಾರ್ಜುನರು ಇದೇ ಮಾರ್ಗವಾಗಿ ಬರುತ್ತಿರುವರು. ಸದ್ಯ ನೆಪದಿಂದ ಆ ದುರ್ಯೋಧನ ಮನಸ್ಸನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ಆದರೆ ಭೀಮಾರ್ಜುನರು ಇದೇ ಮಾರ್ಗವಾಗಿ ಬರುತ್ತಿರುವರು. ನಿನ್ನ ಚಮತ್ಕಾರದಿಂದ ಅವರ ಮನಸ್ಸನ್ನು ಕೆರಳಿಸು. ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುವೆನು. ಧನ್ಯೋಸ್ಮಿ ಪರಮಾತ್ಮ. ಪಾಂಚಾಲಿ, ಏಕೆ? ಏನಾಯಿತು? ಕಣ್ಣೀರ ಕರೆಯದಿರುವಲ್ಲವೇ? ಪುರಿಗುಟ್ಟಿ ಪಾತಿಗೆ ದುರ್ಯೋಧನ ಕೊನೆಯ ಕೃಪದ ಸುತೆ ಕಟ್ಟಿಸುವೆ ನಿನ್ನ ಬಿರುಮುಡಿಯ ಹೊರದಿರು ವ್ಯದೆಯ. ಬಿಡು ಬಿಡು ಪಾಂಚಾಲಿಯ ಕೇಳು. ಬಿಡು ಬಿಡು ಪಾಂಚಾಲಿಯ ಕೇಳು. ಸವಿನುಡಿಗಳನ್ನು ತಿಳಿಯಬೇಡ. ಮೃಡನಾಡ ಬಿಡಲು ಇದ್ದಾಗ ಸಭೆ ಬರೆಯದೆ ಗುರುಕುಲವನ್ನೆಲ್ಲ ಅಂಗೀಗದೆಯಿಂದ ಚದುರ ಮರುಗುವುದ ಪರಿಯ ಚದುರೈ ನೀನ್ ಚದುರ ಮರುಗುವುದ ಪರಿಯ ಚದುರೈ ನೀನ್ ಚದುರ ಮರುಗುವುದ ಪರಿಯ ಚದುರೈ. ವಿಕ್ರನಾದಳು ಸಮರವಿದೇಕೆ? ವಿಕ್ರನಾದಳು ಸಮರವಿದೇಕೆ? ಪರಿಯತಾಪದಿ ಬಳಲುವುದೇಕೆ? ಪರಿಯತಾಪದಿ ಬಳಲುವುದೇಕೆ? ಬಿಡು ಬಿಡು ಕೋಪ ನನ್ನನೆಯ ತಾಪ, ಬಿಡು ಬಿಡು ಕೋಪ ನನ್ನನೆಯ ತಾಪ. ಕಲವ ಬಿಡುದು ನೀನ್ ಬಳಲುವೆ ಚದುರೈ ನೀನ್ ಚದುರ ಮರುಗುವುದ ಪರಿಯ ಚದುರೈ ನೀನ್ ಚದುರ ಮರುಗುವುದ ಪರಿಯ ಚದುರೈ ನೀನ್ ಚದುರ ಮರುಗುವುದ ಪರಿಯ ಚದುರೈ. ದೇವಿ, ಏಕೆ ರೋಧಿಸುತ್ತಿರುವೆ? ಪಾಂಚಾಲಿ, ಹಾ ವೈರಿ ಕರ್ಣನ ಸೇಸನ್ನು ದಿನ ಮೌನದಲ್ಲಿ ಈ ಭೂಮಿಗೆ ಕಡೆಗಿ ಕುರುಕುಲವನ್ನೇ ಹಲ್ಲೋನ ಕಲೋನ ಮಾಡಿ ನಿನ್ನ ಪಾಪದ ಬಳಕೆಯನ್ನು ಕಿತ್ತೊಗೆಯದೆ ಅದೆಂತ ಶಾಂತಿ ಬಿಡು ನಿನ್ನ ಹತೆಯನ್ನು. ಪ್ರಿಯ ಮಾನು ನಿ ಮನದ ವೇದನೆಯೇ ಏಕೆ? ಮಾನು ನಿ ಮನದ ವೇದನೆಯೇ ಏಕೆ? ಸಮಯವಿದೆಂತರಿತೆಯ ತರುಣಿ ಏತಗೆ ಈ ದುಗುಡವು? ಪಾಂಚಾಲಿ, ಧರ್ಮ ಜನಮ್ಮಯ ನಿರ್ಮಲ ಬಾತುವು, ಧರ್ಮ ಜನಮ್ಮಯ ನಿರ್ಮಲ ಬಾತುವು ಮೀರುವುದನ್ನು ಕಿತ ಪರೀಕ್ಷಿಸದೆ ನುಡಿಯ, ಮೀರುವುದನ್ನು ಕಿತ ಪರೀಕ್ಷಿಸದೆ ನುಡಿಯ. ಸಹಿಸಲು ಮನದನು ತಾಪವ ತರುಣಿ. ಕೋಮಲ ತನ್ನದೆಂಬುದನ್ನು ಕಾರ್ಯ ಸಾಧಿಸಿ ಕೋಮಲ ಹೃದಯದ ಪರಗಳು ಸರಿಯೇ. ತನ್ನದೆಂಬುದನ್ನು ಕಾರ್ಯ ಸಾಧಿಸಿ ಕೋಮಲ ಹೃದಯದ ಪರಗಳು ಸರಿಯೇ. ಸಾಕ್ಷಿ ನಿನ್ನರಿಯದ ಈ ಪರಿ, ಸಾಕ್ಷಿ ನಿನ್ನರಿಯದ ಈ ಪರಿ. ಏಕೆಂತು ನೀ ನಿಂತು ಈ ಕೋಪ ತರುವೆ? ಏಕೆಂತು ನೀ ನಿಂತು ಈ ಕೋಪ ತರುವೆ? ಮನು ನಿಮ್ಮ ನಾದ ವೇದನೆಯೇ
ಸಮಯವಿದಂತರಿದೆಯ ತರುಣಿ ಏತಗೆ ಇದು ಗುಣವು ಪ್ರೇ ಪಾಂಚಾಲಿ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವನ್ನು ನುಡಿದು ಆತನ ಮನಸ್ಸನ್ನು ನೋಯಿಸಬಾರದೆಂದು ನೆಪ ಮಾತ್ರಕ್ಕೆ ಸಂಧಿ ಒಪ್ಪಿದಲ್ಲದೆ ಮತ್ತೆ ಬೇರೆ ಇಲ್ಲ. ನಮ್ಮನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದ್ಯಾ ಪಾಂಚಾಲಿ? ಹೇಳಿ ಎಂದು ಭಾವಿಸಿದ್ಯಾ? ನಿಮ್ಮ ಈ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಮುಂದೆ ಹೇಳಿಕೊಂಡರೆ ಪ್ರಯೋಜನವಾದರೂ ಏನಿರುವುದು? ಕೂಳ ಕೌರವನ್ನ ಬಾಳು ಕೆಡಿಸುವ ತಾಳು ನೀಸುವ ಮತಿಯೇ ಕೂಳ ಕೌರವನ್ನ ಬಾಳು ಕೆಡಿಸುವ ತಾಳು ನೀಸುವ ಮತಿಯೇ ಸಾರಿಸ ಈ ಪರಿಯನ್ನು ಪುರದೋಳ್ ಸಾರಿಸ ಈ ಪರಿಯನ್ನು ಪುರದೊಳಿಗಲೇ ಕುರುಕುಲವಲ್ಲವ ಸಿಗಿದು ಬಗೆದು ನಾವು ಕಾಂತಯ ಬಗೆದು ನಮ್ಮ ಕಾಂತಯ ಸಾರಿಸ ಈ ಪರಿಯನ್ನು ಪುರದೋಳ್ ಸಾರಿಸ ಈ ಪರಿಯನ್ನು. ದೇವಿ, ನಿನ್ನ ಬಿರುನುಡಿಗಳನ್ನು ನಿಲ್ಲಿಸು. ಇಂದಿನ ಒದಗಿದ ವಿಪತ್ತಿನ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡುವ ಹಾಳು. ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮನಸ್ಸಿಗೆ ವ್ಯಸನ ಉಂಟಾಗಬಾರದೆಂದು ನೆಪ ಮಾತ್ರಕ್ಕೆ ಸಂಧಿಗೊಪ್ಪಿದವಲ್ಲದೆ ಮತ್ತೆ ಬೇರಿಲ್ಲ. ಈಗ ಕೇಳ ನನ್ನ ಪ್ರತಿಜ್ಞೆಯನ್ನು. ಸಪ್ತ ಪರಿವೃತ್ತವಾದ ಈ ಭೂಮಂಡಲವೇ ತಲೆ ಕೆಳಕಾಲು ಸರಿ. ಸಪ್ತ ಸಾಗರಗಳು ಏಕಕಾಲದಲ್ಲಿ ಭಕ್ತಿವಾದರೂ ಸರಿ. ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳು ಇಂದು ಮುಂದಾದರೂ ಸರಿ. ನಾನೊಬ್ಬರೇ ಹಸ್ತಿನಾವತಿಗೆ ಹೋಗಿ ಹಸ್ತಿನಾವತಿಗೆ ಪ್ರವೇಶಿಸಿ ಆ ಕೌರವರನ್ನು ಸುಟ್ಟು ಬಸವನನ್ನು ನೀನೇ ನೋಡಿದಂತೆ. ಅರ್ಜುನ, ಸಂಧಿಯ ವಿಚಾರದಲ್ಲಿ ಭೀಮನು ನಿನ್ನ ಆಜ್ಞೆಯನ್ನು ತಿರಸ್ಕಾರ ಮಾಡಿದನೆಂದು ಅಗ್ರಜನಿಗೆ ತಿಳಿಸಿಬಿಡು. ಹೋಗು. ಹಾಗೆ ಆಗಲಿ ಅಗ್ರಜ. ಅಣ್ಣ ಭೀಮಸೇನ, ನೀನು ಈ ರೀತಿ ಹೇಳುವುದಾದರೆ ಅಗ್ರಜನ ಮಾತಿಗೆ ವ್ಯಸನ ಉಂಟಾಗುವುದಿಲ್ಲವೇ? ಅಣ್ಣ ಶಾಂತನಾಗು. ಅರ್ಜುನ, ಏನು ಹೇಳಿದೆ? ಅಂತಹ ಗಂಡುತನವಾದರಿಗಿದ್ದ ಪಕ್ಷದಲ್ಲಿ ನೆರೆದ ಸಭಾ ಮಧ್ಯದಲ್ಲಿ ಆದುನನಾದ ದುಶ್ಯಾಸನರು ಈ ಪಾಂಚಾಲಿಯ ತುರುಬನ್ನು ಬಗ್ಗಿಸಿ ಎಳೆಯುತ್ತಿದ್ದಾಗ ಆ ಪಾಪಿ ದುಶ್ಯಾಸನ ರಕ್ತಪಾನ ಮಾಡಬೇಕೆಂದು ಎದ್ದನು. ಆಗ ನನ್ನನ್ನು ತಡೆದು ತಾನು ಸುಮ್ಮನೆ ಕುಳಿತುಕೊಂಡನು. ನಿಮ್ಮೆಲ್ಲರೊಡನೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಲಿಲ್ಲವೇ? ಅರ್ಜುನ, ಆ ಕೌರವರನ್ನು ಅಲ್ಲದೆ ವಿರಾಟನ ನಗರದಲ್ಲಿ ಈ ನರುತ್ತಿಂದ ಬಾಳುತ್ತಿದ್ದೆವು. ಶತ್ರು ಮಿತ್ರಗಳ ಭೇದವಿಲ್ಲದೆ ಅಗ್ರಜನ ಗೊಡ್ಡು ಧರ್ಮದಲ್ಲಿ ಆನಿಂದು ಮುಂದೆ ಬಾಳುತ್ತಿದ್ದವನಲ್ಲ. ಹೋಗು. ಈ ಮಾತು ಸರ್ವ ಪ್ರಕಾಶವುಳ್ಳ ಕೌರವರ ಕುಲದ ಬೇರನ್ನು ಕಿತ್ತಿ ಬಿಸಾಡಲು ನಾನು ಸಿದ್ಧನಾಗಿರುವೆನು. ಹೋಗು, ಈ ಮಾತನ್ನು ಅಗ್ರಜನಿಗೆ ತಿಳಿಸಿಬಿಡು. ಪ್ರಾಣೇಶ್ವರ, ಕೋಪವನ್ನು ಬಿಡು, ಸಮಾಧಾನ ಹೊಂದುರಾಗಿ. ನಿಮ್ಮ ವಿಚಾರದಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ ಸ್ವಾಮಿ. ಮತ್ಯಾವ ವಿಚಾರದ ಸಂಶಯ? ಇದೋ ನೋಡಿ, ನಪುಂಸಕ ವೇಷವನ್ನು ತಾಳಿ ಬೃಹಂಗಳೆಯಾಗಿ ಉತ್ತರೆಗೆ ನಾಟ್ಯ ವಿದ್ಯಾಭ್ಯಾಸವನ್ನು ಕಲಿಸುತ್ತಿದ್ದಾಗಲಿಂದಲೂ ಈ ಕಿರೀಟಿಯ ಪರಾಕ್ರಮವು ಅದೆಲ್ಲಿಗೆ ಅಡಗಿ ಹೋಗಿತ್ತೋ ನಾ ಬೇರೆ ಕಾಣೆ. ಪಾಂಚಾಲಿ, ಕೌರವರ ವಂಶಕ್ಕೆ ಕಾಡಿಗೆ ಜೀವೋಪಾದಿಯಲ್ಲಿ ಪರಿಣಮಿಸುವ ನನ್ನ ಅಸ್ತ್ರದ ತ್ರಾಣವನ್ನು ನೀನರಿಯೆಯ? ಅಲ್ಲದೆ ಆ ವೈರಿಕರಣನು ದಿನ 3ರಲ್ಲಿ ಈ ಭೂಮಿಗೆ ಕೆಡಗಿ ಕುರುಕುಲವನ್ನೇ ಹಲ್ಲದ ಕಲ್ಲನ್ನು ಮಾಡಿ ಅವನ ಪಾಪವಾದ ಬದುಕಿಯನ್ನು ಕಿತ್ತೊಗೆಯದೆ ಅತ್ಯಂತ ಶಾಂತಿ ಬಿಡು ನಿನ್ನ ವ್ಯತೆಯನ್ನು. ಈ ನಿಮ್ಮ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಮುಂದೆ ಕೊಚ್ಚಿಕೊಂಡರೆ ಪ್ರಯೋಜನವಾದರೂ ಏನಿರುವುದು? ನಿಮ್ಮ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನಾಗಲಿ ಸಂಧಿಗಾಗಿ ಹೊರಟಿರುವುದು. ದೇವಿ, ಏನು ನಮ್ಮನ್ನು ಕಾಣದ ಶ್ರೀಕೃಷ್ಣ ಪರಮಾತ್ಮ ಸಂಧಿಗೆ ಹೊರಟಿರುವನೇ? ಅರ್ಜುನ, ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ತಡೆದು ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರೋಣ. ನಡೆ ಹೋಗೋಣ ಅಗ್ರಜ.
ಸಮರವನೊಲ್ಲನಯ್ಯ ಸಮರವನೊಲ್ಲನಯ್ಯ ಸಿರಿ ಸಂಪದದ ಆಸೆಗಾಗಿ ಸಮರವನೊಲ್ಲನಯ್ಯ ಸಿರಿ ಸಂಪದದ ಆಸೆಗಾಗಿ ಪುರಹರಿ ಮಹಿಮನಾಗಿ ಪಾಪದವರೆಯ ಧರಿಸೆನಯ್ಯ ಶಿರದಲ್ಲಿ ಪರಮಾತ್ಮ ಧರ್ಮಪುತ್ರ ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೂ ಮುಂದೆ ಘೋರ ವಿದ್ಯೆಯನ್ನಿಚ್ಛಿಸೆ ಸಹಿತ ನೀ ದುಡದಿ ಶರಣು ಸಂದಿಗೆ ಹಾಪತ್ತನ್ನುಗ ಕರ ಮುಗಿದು ಬೇಡುವನು ಕೃಷ್ಣ ಕರ ಮುಗಿದು ಬೇಡುವೆನು ಕೃಷ್ಣ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಪರಮಾತ್ಮ ಭಕ್ತರ ಪರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಗಂಜದಳ ಕಾಂತ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಗಂಜದಳ ಕಾಂತ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಗಂಜದಳ ಕಾಂತ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದಳ ಕಾಂತ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಮಾಧವ ಪರಮಾತ್ಮ ಧರ್ಮಪುತ್ರ 12 ದಿನ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದಾಯಿತು. ಮುಂದೆ ಮಾಡುವುದೇನು ಪರಮಾತ್ಮ? ಮಾಡುವುದೇನು ಧರ್ಮನಂದನ? ಪರಮಾತ್ಮ ನೇರವಾಗಿ ಹಸ್ತಿನಾವತಿಗೆ ಹೋಗಿ ನಮ್ಮ ರಾಜ್ಯವನ್ನು ನಮಗೆ ಕೊಡು ಎಂದು ಕೇಳುವುದಷ್ಟೇ. ಪರಮಾತ್ಮ ಪರಮಾತ್ಮ ನಾನಂತೂ ಯುದ್ಧ ವಿರೋಧಿ. ಹಿಂದೆ ಆದದ್ದನ್ನೆಲ್ಲ ಮರೆತು ಇಂದ್ರಪ್ರಸ್ಥಾಪುರದಲ್ಲಿ ನಮ್ಮ ಪಾಡಿಗೆ ನಾವಿರಲು ಸಿದ್ಧ. ಆದ್ದರಿಂದ ನಮ್ಮ ರಾಜ್ಯವನ್ನು ಹಿಂದಿರುಗಿಸಿಕೊಟ್ಟು
ಶಾಂತಿಯನ್ನು ಕಾಪಾಡಬೇಕೆಂದು ಆ ದುರ್ಯೋಧನನಲ್ಲಿ ತಿಳಿಸುವ ಪರಮಾತ್ಮ. ಧರ್ಮಪುತ್ರ, ಪರಮಾತ್ಮ, ಆ ದುರ್ಯೋಧನನು ಅದಕ್ಕೆ ಸಮ್ಮತ ಕೊಡದೆ ಹೋದರೆ? ಪರಮಾತ್ಮ, ಹರಿ ಸಾರ್ವಭೌಮಯ್ಯನೋ ಮರೆಯಿಟ್ಟು ಬೇಡುವೆನೋ. ಹರಿ ಸಾರ್ವಭೌಮಯ್ಯನೋ ಮರೆಯಿಟ್ಟು ಬೇಡುವೆನೋ. ಕರುಣದಿಂದ ಪಾಲಿಸಯ್ಯ ಕೃಷ್ಣ. ಕಾನನದ ವಾಸಗಳು ಏನನ್ನ ಅನುಭವಿಸಿದೆವೋ. ಕಾನನದ ವಾಸಗಳು ಏನನ್ನ ಅನುಭವಿಸಿದೆವೋ. ಕಾನಕ್ಕೂ ಬೇಡ ತಂದೆ ಈ ಪರಿಯ ಧೈರ್ಯತೆಯೋ. ಕಾನಕ್ಕೂ ಬೇಡ ತಂದೆ ಈ ಪರಿಯ ಧೈರ್ಯತೆಯೋ. ಹರಿ ಸಾರ್ವಭೌಮಯ್ಯನೋ ಮರೆಯಿಟ್ಟು ಬೇಡುವೆವೋ. ಕರುಣದಿಂದ ಪಾಲಿಸಯ್ಯ. ನರ ಜನ್ಮ ನೀಡಿದರೆ ಮಗ ಮರು ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರೆ ಮಗ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡೈ ಅಣ್ಣನ ಸ್ಥಾನ. ನರ ಜನ್ಮ ನೀಡಿದರು ಬೇಡೈ ಅಣ್ಣನ ಸ್ಥಾನ. ಹರಿ ಸಾರ್ವಭೌಮನೆನ್ನೋ ಮರೆಯಿಟ್ಟು ಬೇಡುವೆನೋ. ಕರುಣದಿಂದ ಪಾಲಿಸಯ್ಯ ಕೃಷ್ಣ. ಕೃಷ್ಣ ಯದುಪತಿ. ಪರಮಾತ್ಮ, ಪರಮಾತ್ಮ ಕೇವಲ ಪರಮಾತ್ಮ ಪರಮಾತ್ಮ ಅವರು ಅರ್ಧ ರಾಜ್ಯವನ್ನು ಕೊಡದೆ ಹೋದರು ಸರಿ, ನಾವು ವಾಸ ಮಾಡಲು 5 ಗ್ರಾಮಗಳನ್ನಾದರೂ ಕೇಳಿಕೊಂಡು ಬಾ ಪರಮಾತ್ಮ. ಧರ್ಮಪುತ್ರ, ಪರಮಾತ್ಮ, ನೀನು ಅಪೇಕ್ಷಿಸುವ ಆ 5 ಗ್ರಾಮಗಳ ಹೆಸರುಗಳಾದರೂ ಏನು? ಪರಮಾತ್ಮ, ಇಂದ್ರಪ್ರಸ್ಥ, ರುದ್ರಪ್ರಸ್ಥ, ವಾರಣಾವತಿ, ವಸಂತಿ, ಜಯಂತಿ ಎಂಬ ಈ 5 ಗ್ರಾಮವನ್ನಾದರೂ ಕೇಳಿಕೊಂಡು ಬಾ ಪರಮಾತ್ಮ. ಧರ್ಮಪುತ್ರ, ಪರಮಾತ್ಮ, ಆ ದುರ್ಯೋಧನನು ಅದಕ್ಕೂ ಸಮ್ಮತ ಕೊಡದೆ ಹೋದರೆ? ಪರಮಾತ್ಮ, ಪರಮಾತ್ಮ, ಸಮರವನಲ್ಲೆನಯ್ಯ ಸಮರವನಲ್ಲೆನಯ್ಯ ಕಮಲಾಕ್ಷ ಜಲದ ಮೊಗುಳಿಯಂತೆ ಸಿರಿಭೋಗಾಲೈಶ್ವರ ಜಲದ ಮೊಗುಳಿಯಂತೆ ಸಿರಿಭೋಗಾಲೈಶ್ವರ ನಿಮ್ಮ ಜನ್ಮಯ ಅಶಾಶ್ವತ ನರ ಜನ್ಮ ನಿಮ್ಮ ಜನ್ಮಯ ಅಶಾಶ್ವತ ನರ ಜನ್ಮ ನಿಮ್ಮ ಜನ್ಮಯ ಅಶಾಶ್ವತ ನರ ಜನ್ಮ ಸಮರವನಲ್ಲೆನಯ್ಯ. ಪರಮಾತ್ಮ, ಧರ್ಮಪುತ್ರ,
ದರೆಯದುರಾಸೆಗೆ ಕಾಳಗ ಬಯಸಿ ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಒಂದು ಮಣ್ಣಿಗೋಸ್ಕರ ಅಲ್ಲದ ಪರಮಾತ್ಮ ಧರ್ಮಪುತ್ರ ಒಂದು ಮಣ್ಣಿಗೋಸ್ಕರ ಇಂದ ಅನೇಕರು ಒಡೆದಾಡಿ ಮಾಡಿದರು ಹೌದೇ ಇಂದ ಅನೇಕರು ಒಡೆದಾಡಿ ಮಾಡಿದರು ಭರತ ಭೂಮಿಯನ್ನು ಆರಾಳಿದರು ಭರತ ಭೂಮಿಯನ್ನು ಆರಾಳಿದರು ಸಮರವನಲ್ಲೆನಯ್ಯ ಕಮಲಾಸ ಕರೆಯ ಬೊಗುಳಿಯಂತೆ ಸಿರಿಭೋಗ ಅಸ್ವರ ಕರೆಯ ಬೊಗುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ಮಯ ಅಶಾಶ್ವತ ನರ ಜನ್ಮ ಹಿಮದನ್ಮಯ ಅಶಾಶ್ವತ ನರ ಜನ್ಮ ಹಿಮದನ್ಮಯ ಅಶಾಶ್ವತ ನರ ಜನ್ಮ ಸಮರವನಲ್ಲೆನಯ್ಯ ಕಮಲಾಶ ಪರಮಾತ್ಮ ಧರ್ಮಪುತ್ರ ಪರಮಾತ್ಮ ನಮ್ಮ ಭೀಮಸೇನನು ಬಹಳ ಹೊರಟು ಅವನಿಗಾದರೂ ಒಂದು ಊರನ್ನಾದರೂ ಕೇಳಿಕೊಂಡು ಬಾ ಪರಮಾತ್ಮ. ಆಗಬಹುದು, ಅದಕ್ಕೂ ಸಮ್ಮತ ಕೊಡೋದೇ ಹೋದರೆ ಪರಮಾತ್ಮ ತಮ್ಮ ಮಾತಿಗೆ ಒಪ್ಪಿ ಗೌರವವನ್ನು ಕೊಡುವುದಾದರೆ ಸಂಧಿಗೆ ಒಪ್ಪಿಕೊಂಡು ಬನ್ನಿ, ಇಲ್ಲವಾದರೆ ತಮ್ಮ ಚಿತ್ತವಿದಂತೆ ಮಾಡಿಕೊಂಡು ಬನ್ನಿ ಪರಮಾತ್ಮ. ಆಗಬಹುದು ಧರ್ಮನಂದನ. ಪರಮಾತ್ಮ ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು ಪರಮಾತ್ಮ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಡ ವಂದಿಸಿ ಬೇಡುಗ ನಿಮಗೆ. ತಂದೆ ಪಾಂಡು ಜನಕ ನಾಳೆ ವಂದಿಸಿ ಬೇಡುಗ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೌದು ಪರಮಾತ್ಮ. ದಿಕ್ಕ ಬೇಡು ದಿಕ್ಕ ರಾಜ ಅವನೊಬ್ಬನ ಹತ್ಯೆ. ದಿಕ್ಕ ಬೇಡು ದಿಕ್ಕ ರಾಜ ಅವನೊಬ್ಬನ ಹತ್ಯೆ. ಹಣವಹಿಸಿ ದುಡಿದಿ ಹಣೆ ಹೊತ್ತಿದ ಕುರು ರಾಕ್ಷಸನ್ ಗರ್ಭಸೀರ್ವ ಗದೆಯಳು. ಗರ್ಭಸೀರ್ವ ಗದೆಯಳು. ಗರ್ಭಸೀರ್ವ ಗದೆಯಳು. ಮಂದಮತಿ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಚಿಕ್ಕಂದಿನಿಂದಲೂ ಬಹುವಿಧವಾದ ಕಷ್ಟವನ್ನು, ಕ್ಲೇಶವನ್ನು, ಅಪಮಾನವನ್ನು ಉಂಟು ಮಾಡಿದ ಆ ದುರಾತ್ಮರಾದ ಕೌರವಳಿ ಸಂಧಿಯೇ ಪರಮಾತ್ಮ. ಸಂಧಿಯು ನನ್ನ ಅನಾವಶ್ಯಕ. ಭೀಮಾರ್ಜುನರೇ, ಹಾಗಾದರೆ ನಿಮ್ಮ ಅಗ್ರಜನಾದ ಧರ್ಮರಾಯನದರಲ್ಲಿ ಸಂಧಿಗೆ ಏತಕ್ಕಾಗಿ ಒಪ್ಪಿದಿರಿ? ವಾಸುದೇವ, ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮನಸ್ಸನ್ನು ನೋಯಿಸಬಾರದೆಂದು ನೆಪ ಮಾತ್ರಕ್ಕೆ ಸಂಧಿಗೊಪ್ಪಿದವಲ್ಲದೆ ಮತ್ತೆ ಬೇರಿಲ್ಲ. ಈಗ ನೀವು ಅಲ್ಲಿಗೆ ಹೋಗಿ ಸಂಧಿಯನ್ನು ಮಾಡಿಕೊಂಡಿದ್ದು ಬಂದಿದ್ದೇ ಆದರೆ 13 ವರ್ಷಗಳಿಂದ ಹತ್ತಿ ಹೊಗೆ ಆಡುತ್ತಿರುವ ಈ ಭೀಮಾರ್ಜುನರ ಕೋಪವು ಕೂಡಲೇ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕೌರವರನ್ನು ಸೊಟ್ಟು ಭಸ್ಮ ಮಾಡುವುದನ್ನು ನೀವೇ ನೋಡಿದಂತೆ. ದೇವ ಬಿಡುದೇವ ನೀನೆ ಒಲ್ಲೆಯನ್ನ ಮರತೆ ಏಕೆ ಸರಿ ಬಿಡುದೇವ.
ಮರೆತೆ ಏಕೆ ಸರಿ ಬಿಡುದೇವಾ ವೈರಿ ಕರ್ಣನ ಶಿರವನ್ನು ತರುವೆ ವೈರಿ ಕರ್ಣನ ಶಿರವನ್ನು ತರುವೆ ಕೊಲೆಯಲೆಂದು ತನುಮನದಲೆಂದು ಪಾಪಾತ್ಮಗರ ಕೌರವರ ಸಮಬಲವ ಬಿಡುದೇವಾ ನೀನು ಬಲ್ಲೆ ಎನ್ನ ಸಮತ ಮರೆತೆ ಏಕೆ ಸರಿ ಬಿಡುದೇವಾ ಪರಮಾತ್ಮ ಅರ್ಜುನ ಎಲ್ಲವನ್ನು ಅರಿತು ನೀನು ಈ ತರ ಹೇಳುವುದು ಸಂಧಿ ಮಾಡಿಕೊಂಡು ಬರುವೆ ಎಂದು ಹೊರಟಿಲ್ಲ. ಸಂಧಿಯು ನನಗೆ ಅನಾವಶ್ಯಕ, ಸಂಧಿಯು ನನಗೆ ಬೇಕಾಗಿಲ್ಲ ಪರಮಾತ್ಮ. ಭೀಮಾರ್ಜುನರೇ, ತಂಗಿಯು ಸಹೋದರಿಯ ಬೋಧನೆಯು ಚೆನ್ನಾಗೇ ಬಿದ್ದಿರುವುದು. ಬಾಡದಿಗಾದ ಅಪಮಾನದ ಕಡೆಗೆ ಲೇಸ ಮಾತ್ರವೂ ಗಮನವನ್ನು ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನು ಯಾಚಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಧರ್ಮಸಮ್ಮತವನ್ನು ನಾನು ಹೇಗೆ ತಾನೇ ಹೇಳಲಿ ಅಲ್ಲ. ಏನು ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಮಕ್ಕನನ್ನು ಕೊಂದ ದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನೆಲ್ಲಿಯಾದ್ರೂ ಬಿಸಿಟ್ಟು
ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು ಅಡಿಗೆಯನ್ನು ಮಾಡಿ ಹೋಗಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ದಶನಾಮಗಳು. ನಿಮಗೇಕೆ ಬೇಕು ಈ ಪಾಶುಪತ? ಇದನ್ನೆಲ್ಲಿಯಾದರೂ ಬಿಸುಟ್ಟು ಕೈಗೆ ಬಳೆಯನ್ನು ತೊಟ್ಟುಕೊಂಡು ಪುತ್ರಿಗೆ ನಾಟ್ಯ ವಿದ್ಯಾಭ್ಯಾಸ. ಇವರ್ಯಾರೂ ನನಗೆ ಪತಿಗಳಲ್ಲ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ವಾಸುದೇವ, ಅಗ್ನಿಯ ಪುತ್ರಿಯಾದ ನಾನು ನನ್ನ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಇಲ್ಲವಾದ್ರೆ ಅಗ್ನಿಯ ಪುತ್ರಿಯಾದ ನಾನು ಅಗ್ನಿಯರೇ ಬಿದ್ದು ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ತಂಗಿ ದ್ರೌಪದ, ಇದು ಚಿಂತೆಯ ತಂಗಿ ಭಯ ಸಭೆಯೋಳು ನಿನಗಾದ ಅಪಮಾನಕ್ಕೆ ಸಭೆಯೋಳು ನಿನಗಾದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ಸಭೆಯೋಳು ನಿನಗಾದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ಏನು ಭಯವಿಲ್ಲ ಕಣರಾಜೆ, ಇದು ಚಿಂತೆಯ ತಂಗಿ ಭಯವೇ ತಂಗಿ. ಸಂಧಿಯ ನಪದಿಂದ ಆ ದುರ್ಯೋಧನ ಮನಸ್ಸನ್ನು ಕೆಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ಭೀಮಾರ್ಜುನರೇ, ಭೀಮಾರ್ಜುನರೇ, ಪರಮಾತ್ಮ, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ವಾಸುದೇವ, ಬಣವುಗಳಾದ ಕೌರವರೆಂಬ ತರಗೆಲೆಯ ರಾಸುಗಳೇ, ಈ ಭೀಮಾರ್ಜುನರ ಕ್ರೋಧಾಗ್ನಿಯ ಜ್ವಾಲೆಯನ್ನು ತಪ್ಪದೆ ಹಚ್ಚಿವ. ಘನವಾದ ಯುದ್ಧವೇ ನಡೆಯಬೇಕು ಪರಮಾತ್ಮ, ಯುದ್ಧವೇ ನಡೆಯಬೇಕು, ಸಮರವೇ ನಡೆಯಬೇಕು ಪರಮಾತ್ಮ. ಇದೆಲ್ಲವೂ ಮುಂದೆ ತಾನೇ ಗೊತ್ತಾಗುವುದು. ನಡೀರಿ ಸ್ವಾಮಿ.